ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ರೋಹಿಣಿ ಅಂತ. ಓಕೆ, ಏಜ್ ಎಷ್ಟು? ಏಜ್ 59. ಓಕೆ. ಸೊ ನಿಮಗೆ ಶುಗರ್ ಎಷ್ಟು ವರ್ಷ ನಂತರ ಬಂತು? ಶುಗರ್ 20 ವರ್ಷ ಆಗಿದೆ ಬಂದು. 20 ವರ್ಷ. ಮಾತ್ರೆಗಳು ಯಾವ ರೀತಿ ತಗೊಳ್ತಾ ಇದ್ರಿ? ಮಾತ್ರೆ 20 ವರ್ಷದಿಂದ ಗ್ಲೈಮಿ M1 ತಗೊಳ್ತಾನೆ ಇದ್ರಿ. ಸೊ ಈಗ ನೀವು ನಾನು ನೋಡಿದೆ ರಿಪೋರ್ಟು, ಜುಲೈ ರಿಪೋರ್ಟಲ್ಲಿ ಬ್ಲಡ್ ಶುಗರ್ ಫಾಸ್ಟಿಂಗ್ 279 ಇದೆ, 279.6. ಆಮೇಲೆ ಪೋಸ್ಟು 420 ಇದೆ. ಸೊ ಅದಾದ ನಂತರ ನೀವು ಐ ಥಿಂಕ್ ಜೂನ್ನಿಂದ ನಮ್ಮಿಂದ ಔಷಧಿ ತೊಗೊಂಡಿದ್ದೀರಿ ಅಂತ ಕಾಣುತ್ತೆ. ಸೊ ಇದ್ರ ಬಗ್ಗೆ ನಿಮ್ಮ ಅನುಭವ ಶೇರ್ ಮಾಡಿಕೊಳ್ಳ್ರಿ. ಈಗ ನಿಮ್ಮದು ಎಲ್ಲ ಮೆಡಿಸನ್ನು ಬಿಟ್ಬಿಟ್ಟಿದ್ರಿ. ಈಗ ಫಾಸ್ಟಿಂಗ್ 186 ಇದೆ. ಥೈರಾಯ್ಡ್ ಮೆಡಿಸನ್ ಬಿಟ್ಟಿದ್ದೀರಿ. ಆಮೇಲೆ ಅದು ಅದೇ ನಿಮ್ಮ ಔಷಧಿ ತಗೊಂಡ 1 ತಿಂಗಳಿಗೆ ಬಿಟ್ಟೆ, ಅದನ್ನ ಮುಟ್ಟೆ ಇಲ್ಲ. ಬಿಪಿದ್ ಮಾತ್ರ ಇದು ಇವಾಗ 3 ತಿಂಗಳಿಗೆ 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ದೀನಿ. ಓಕೆ, ಈಗ ನೋಡಕ್ ಹೋಯ್ತು ಅಂದ್ರೆ ಫಾಸ್ಟಿಂಗ್ 186 ಇದೆ, ಪೋಸ್ಟ್ 194 ಇದೆ. ಏನು ಮೆಡಿಸಿನ್ ತಗೊಂತಾ ಇಲ್ಲ ನೀವು. ಸೊ ಈಗ ಹೇಳಿದ್ರ ಅನುಭವ ಹೇಳಿ ಹೇಗೆ ಅಂತ. ನಾನು ಆಕ್ಟಿವ್ ಆಗಿ ಚೆನ್ನಾಗಿದ್ದೀನಿ. ಆಕ್ಚುಲಿ ನನ್ಗೇನು ಪ್ರಾಬ್ಲಮ್ ಇಲ್ಲ. ಅದೇ ಇನ್ನೊಂದು ತಿಂಗಳು ತಗೊಂಡು ನಾನು ಸ್ಟಾಪ್ ಮಾಡ್ಬೋದು. ಅಂದ್ರೆ ಈಗ ನೀವು ಅಲೋಪತಿಕ್ ಮೆಡಿಕೇಶನ್ಸ್ ನಮ್ಮ ಮೆಡಿಸಿನ್ ತಗೊಂಡ್ಮೇಲೆ ಎಷ್ಟು ದಿನಕ್ಕೆ ಬಿಟ್ರಿ? ನಿಮ್ಮ ಮೆಡಿಸಿನ್ ತಗೊಂಡು 1 ತಿಂಗಳಿಗೆನೆ ನಾನು ಥೈರಾಯ್ಡ್ ಬಿಟ್ಬಿಟ್ಟೆ, 2 ತಿಂಗಳಿಗೆ ಶುಗರ್ ಬಿಟ್ಟೆ, ಈಗ 3ನೇ ತಿಂಗಳಿಗೆ ನಾನು ಇದು BP ಬಿಡ್ತಾ ಇದ್ದೀನಿ. ಓಕೆ. ಸೊ ಬಾಡಿನಲ್ಲಿ ಚೇಂಜಸ್ ಏನೇನಾಗಿದೆ ಹೇಳ್ರಿ ಮೊದಲಕ್ಕೂ ಇವಕ್ಕೂ? ಯಾಕಂದ್ರೆ ಶುಗರ್ ಇರೋರಿಗೆ ಒಂಥರ ಸುಸ್ತು ಗಿಸ್ತೆಲ್ಲ ಇರ್ತದೆ ಮಾಡಿಸ್ಕೊಂತಾರೆ. ಈಗ ಚೇಂಜಸ್ ಏನಾಗಿದೆ ಹೇಳ್ರಿ? ಯಾಕೆಂದ್ರೆ ಎಲ್ರಿಗೂ ಸಹ ಒಂದು ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗುತ್ತೆ. ಏನು ಬೀಟಾ ಸೆಲ್ಸು ರೀಜನರೇಟ್ ಆಗುತ್ತೆ. ಅದು ಬರೀ ನಾವು ಕೆಮಿಕಲ್ ಸಿಂಥೆಟಿಕ್ ಮೆಡಿಸಿನಲ್ಲೇ ಇರೋದೇನು ಬೇಕಾಗಿಲ್ಲ. ನಮ್ಮ ಬಾಡಿನಲ್ಲೇ ಇನ್ಸುಲಿನಲ್ಲಿ ಉತ್ಪತ್ತಿ ಆಗುವಂಥ ಶಕ್ತಿ ಇದೆ. ಇದು ಜನರಿಗೆ ತಿಳಿಸ್ಕೊಡೋದಕ್ಕೆ ನನಗೆ ಇದು ಮಾಡ್ತಿರೋದು. ಅದ್ರ ಬಗ್ಗೆ ಹೇಳಿ. ಅದೇನೆ ಇವಾಗ ನಾನು ಶುಗರ್ದು ಬಿಟ್ಬಿಟ್ಟೆ, ಬಿಪಿದು ಒಂದಿದೆ ಅಷ್ಟೇ, ಏನಿಲ್ಲ. ಬಟ್ ಅದೇನೆ ನಿಮ್ಮ ಮೆಡಿಸಿನ್ ತಗೊಂಡ್ಮೇಲೆ ನಾನು ಸುಸ್ತು ಗಿಸ್ತನ್ನೋದೆಲ್ಲ ಏನಿಲ್ಲ. ಅದೇ ಕಾಲಲ್ಲಿ ಸ್ವಲ್ಪ ಚುಚ್ಚು ಹಂಗಿತ್ತು ಅಷ್ಟೇ. ಅದು ಎಲ್ಲ ಹೊರಟೋಯ್ತು? ಅದು ಸ್ವಲ್ಪ ಇದೆ, ಇನ್ನು ಸ್ವಲ್ಪ ಇದೆ. ಗುಡ್, ಅಷ್ಟೇ, ಏನು ಪ್ರಾಬ್ಲಮ್ ಇಲ್ಲ ಈಗ. ಒಟ್ಟ ಎಲ್ಲದನ್ನ ಎಲ್ಲ ಪೂರ್ತಿ ಮೆಡಿಸಿನ್ಸ್ ಬಿಡ್ಬೇಕಂತಾನೆ ಇದು ಮಾಡ್ಕೊಂಡಿದ್ರಿ? ಬಿಡ್ಲೇಬೇಕು, ಎಲ್ಲ ಆಗೋಗುತ್ತೆ ಬಿಡಿ. ಅದನ್ನು ಇನ್ನ ಬಿಪಿದು ಒಂದೇನೆ, ಅದನ್ನು ಇನ್ನ ಬಿಟ್ಬಿಡ್ತೀನಿ. ಓಕೆ. ಅದು ಈಗ 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ರಿ? ಅದು 3 ದಿನಕ್ಕೆ ಒಂದ್ಸಲ ತಗೊಳ್ತಾ ಇದ್ದೀನಿ. ಥೈರಾಯ್ಡ್ ಅಂತೂ ಎಲ್ಲ ನಾರ್ಮಲ್ ಆಗಿದೆ? ಹೌದು, ಥೈರಾಯ್ಡ್ ನಾರ್ಮಲ್ ಇದೆ. 1 ತಿಂಗಳಿಗೆ ಬಿಟ್ಬಿಟ್ಟೆ ಇದನ್ನ. ಓಕೆ ಓಕೆ ಓಕೆ. ಊಟ ಎಲ್ಲದನ್ನ ನಾನೇನು ಹೇಳಿದ್ನೋ ಅದೇ ರೀತಿನೇ ಹೆಚ್ಚಾಗಿ ತರಕಾರಿ ಸೊಪ್ಪು ಅದೆಲ್ಲ ತಗೊಳ್ಳೋದು. ಊಟ ಎಲ್ಲ ನೀವು ಹೇಳಿ, ನಮ್ಮನೆ ಚಪಾತಿ ಎಲ್ಲ ಜಾಸ್ತಿ ಮಾಡಲ್ಲ, ಮುದ್ದೆ ಸ್ವಲ್ಪ, ಮುದ್ದೆ ಮತ್ತೆ ಸ್ವಲ್ಪ ಅನ್ನ, ಮತ್ತೆ ಅದೇ ಸಾರು ಪಲ್ಯಗಳಷ್ಟೇ. ಅಗಸೆ ಬೀಜದ ಇದು ತಗೊಳ್ತೀನಿ. ಆಮೇಲೆ ನೀವು ಹೇಳ್ದಾಗೆ ತರಕಾರಿ ಎಲ್ಲ ಹಾಕ್ಬಿಟ್ಟು ಅದನ್ನ ಬೆಳಗ್ಗೆ ಜ್ಯೂಸ್ ಮಾಡ್ಕೊಂಡು ಕುಡಿತೀನಿ. ಮತ್ತೆ ಅರಳಿ ಎಲೆ, ಇದು ಬೇವಿನ ಎಲೆ, ಅದನ್ನು ಕುಡಿತೀನಿ. ಗುಡ್, ವೆರಿ ಗುಡ್.